ದೇವರ ಮೂರ್ತಿಯ ಮುಂದೆ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡಿದಾರಂತೆ. ಇದು ಮೊನ್ನೆ ಕೂಡ ಒಂದು ನಡೆದಿತ್ತು, ಅರ್ಚಕನನ್ನು ಸಸ್ಪೆಂಡ್ ಮಾಡಿದ್ರು. ಈಗ ಮತ್ತೊಬ್ಬರು ಹಾಗೆ ಮಾಡಿದ್ದಾರೆ. ಮೊನ್ನೆ ಬಳ್ಳಾರಿನಲ್ಲಾಯಿತು, ಇದೀಗ ವಿಜಯನಗರದಲ್ಲೂ ಇದೊಂಥರ ಹುಚ್ಚಾಟ. ಇದು ಕುರುವತ್ತಿ ಬಸವೇಶ್ವರ ದೇಗುಲದಲ್ಲಿ ದರ್ಶನ್ ಫೋಟೋಗೆ ಪೂಜೆ ಅಂತೆ. ಅಂದರೆ ದೇವರನ್ನು ಇಡುವ ಗರ್ಭಗುಡಿಯಲ್ಲಿ ಈತನ ಫೋಟೋ ಇಡೋದು. ಅರ್ಚಕ ಬಸಪ್ಪ ಪೂಜಾರಿಯಿಂದ ದರ್ಶನ್ ಫೋಟೋಗೆ ಪೂಜೆ ಆಗಿದೆಯಂತೆ. ನೆಚ್ಚಿನ ನಾಯಕ ಬೇಗ ರಿಲೀಸ್ ಆಗಲಿ ಅಂತ ಅರ್ಚನೆ. ಪೂಜೆ ಮಾಡಿದ ಫೋಟೋ ಜಾಲತಾಣದಲ್ಲಿ ವೈರಲ್ ಆಗಿದೆ, ಡಿಲೀಟ್ ಮಾಡಿದ್ದಾರೆ ಕೊನೆಗೆ. ನೋಡಿ, ಈಗ ಯಾವುದಾದ್ರೂ ಮನೆ ರಿಜಿಸ್ಟ್ರೇಷನ್ ಆಗಿರೋ ಡಾಕ್ಯುಮೆಂಟು, ನಾಮಪತ್ರ, ಇದನ್ನೆಲ್ಲ ದೇವರ ಪಾದದಲ್ಲಿಟ್ಟು ಪೂಜೆ ಮಾಡಿಸ್ತಾರೆ, ಪದ್ಧತಿ ಅದು. ಆದರೆ ದೇವರ ಸ್ಥಾನದಲ್ಲೇ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡೋದಿದೆಯಲ್ಲ, ಅದು ಮೂರ್ಖತನ ಅಕ್ಷರಶಃ. ಮತ್ತೆ ಇವ್ರನ್ನೂ ಕಿತ್ತೆಸಿಬೇಕಷ್ಟೇ ದೇವಸ್ಥಾನದಿಂದ. ಯಾರು ಇವ್ರಿಗೆ ಇನ್ಸಿಸ್ಟ್ ಮಾಡೋದು? ದರ್ಶನ್ ದೇವ್ರ ಸಮಾನ ಅಂತ ಯಾರು ಹೇಳಿದ್ದು ಇವ್ರಿಗೆ? ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀವು ಬೇಕಾದರೆ ಆಯಿತು, ಆ ಫೋಟೋವನ್ನು ದೇವರ ಪದತಳದಲ್ಲಿಟ್ಟು ದೇವರಿಂದ ಆಶೀರ್ವಾದ ಸಿಗ್ಲಪ್ಪ ಅಂತ ಮಾಡ್ಬೋದು. ದರ್ಶನ್ನನ್ನೇ ದೇವರು ಅಂತ ಪೂಜೆ ಮಾಡ್ತಕ್ಕಂಥದ್ದು ಮೂರ್ಖತನ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡೆಯೋಣ. ಅಮರೇಶ್, ಇದು ದರ್ಶನನ್ನೇ ದೇವರು ಅಂತ ಹೇಳಿ ಪೂಜೆ ಮಾಡಿರೋದ, ಅಥವಾ ದೇವರ ಪಾದದಲ್ಲಿ ದರ್ಶನ್ ಫೋಟೋ ಇಟ್ಟು ಒಳ್ಳೇದಾಗಲಿ, ಆಶೀರ್ವಾದ ಸಿಗಲಿ ಅಂತ ಪೂಜೆ ಮಾಡಿರೋದ? ಅರವಿಂದ್, 2 ದಿನಗಳ ಹಿಂದೆನೆ ಕುರುಗೋಡಿನ ದೊಡ್ಡಬಸವೇಶ್ವರ ದೇವಸ್ಥಾನದಲ್ಲಿಯೂ ಸಹಿತ ಇಂತಹದ್ದೇ ಪ್ರಕರಣ ನಡೆದಿತ್ತು. ಅಂದ್ರೆ ದರ್ಶನ್ ಅವರ ಭಾವಚಿತ್ರಗಳನ್ನ ಬಸವೇಶ್ವರರ ಮೂರ್ತಿಯ ಮುಂದೆ ಇಟ್ಟು ಪೂಜೆ ಮಾಡತಕ್ಕಂಥದ್ದು. ಅಂದ್ರೆ ಒಂದ್ ಕಡೆ 2 ರೀತಿಯಿಂದ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಒಂದು, ದರ್ಶನ್ ಅವರೇ ನಮಗೆ ದೇವರು ಅನ್ನೋ ನಿಟ್ಟಿನಲ್ಲಿ, ಇನ್ನೊಂದು ಕಡೆಗೆ ದರ್ಶನ್ ಅವರು ಸಹಿತ ದೇವರಿಗಿಂತ ಹೆಚ್ಚಿಲ್ಲ ಅನ್ನುವಂತ ನಿಟ್ಟಿನಲ್ಲಿ. ಅಂದ್ರೆ ಇದೆಲ್ಲೋ ಒಂದು ಕಡೆಗೆ ವಿಕೃತಿ ಮನಸ್ಥಿತಿ ಅಂದ್ರೂ ಸಹಿತ ತಪ್ಪಾಗೋದಿಲ್ಲ. ಈ ರೀತಿಯ ವಿಕೃತಿ ಮೇರಿತಕ್ಕಂಥ ಪ್ರಕರಣಗಳು ಮೇಲಿಂದ ಮೇಲೆ ವರದಿ ಆಗ್ತಾ ಇದ್ರು ಸಹಿತ ಪುರಾತತ್ವ ಇಲಾಖೆ ಅದೇನ್ ಮಾಡುತ್ತೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ 2 ದಿನಗಳ ಹಿಂದೆನೆ ಬಳ್ಳಾರಿಯ ಕುರುಗೋಡಿನ ದೊಡ್ಡಬಸವೇಶ್ವರ ದೇವಸ್ಥಾನದಲ್ಲಿ ಇದೇ ರೀತಿ ಘಟನೆ ನಡೆದಾಗ ಅಲ್ಲಿರ್ತಕ್ಕಂಥ ಅರ್ಚಕನನ್ನು ಕೂಡ ಅಮಾನತ್ ಮಾಡಲಾಗಿತ್ತು. ಇದೀಗ ಮತ್ತೆ ಅಂತಹದ್ದೇ ಪ್ರಕರಣ ವಿಜಯನಗರ ಜಿಲ್ಲೆಯ ಹೂವಿನಡಗಿ ತಾಲೂಕಿನ ಕುರುವತ್ತಿಯ ಐತಿಹಾಸಿಕ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದಿದೆ. ಅಲ್ಲಿ ಈ 2 ದರ್ಶನ್ ಅವರ ಭಾವಚಿತ್ರಗಳನ್ನ ಇಡೋದ್ರ ಮೂಲಕ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ. ಅಂದ್ರೆ ಏನು, ದರ್ಶನ್ ಅವರು ಈಗಾಗಲೇ ರೇಣುಕಾಸ್ವಾಮಿ ಅವರು ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇಟ್ಕೊಂಡು ಈಗಾಗಲೇ ಕಳೆದ 1.5 ತಿಂಗಳಿಂದ ಸಹಿತ ಜೈಲಲ್ಲಿದ್ದಾರೆ. ಆದ್ರೆ ಜೈಲಲ್ಲಿದ್ದಂತ ವ್ಯಕ್ತಿಯ ಫೋಟೋವನ್ನ ದೇವರ ಮುಂದ್ಗಡೆ ಇಟ್ಟು ಪೂಜೆ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆಗೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನುವಂತ ಆಕ್ರೋಶಗಳು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ತಕ್ಷಣದಲ್ಲಿ ಯಾರು ಅಲ್ಲಿ ಫೋಟೋವನ್ನ ಇಟ್ಟು ಪೂಜೆ ಮಾಡಿರ್ತಕ್ಕಂಥ ಅರ್ಚಕರೇನಿದ್ರೆ ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು. ಅದ್ರ ಜೊತೆಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತೆ ರಾಜ್ಯದಲ್ಲಿ ಈ ರೀತಿಯ ಪ್ರಕರಣಗಳು ಮರುಕಳಿಸಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯವನ್ನು ಸಹಿತ ಇದೀಗ ಭಕ್ತರು ಮಾಡ್ಕೊಳ್ತಾ ಇರುವಂತದ್ದು. ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಷ್ಟೂ ನಿಮಗೆ ಇದಿದ್ರೆ ದರ್ಶನ್ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸಿ ದೇವರಿಗೆ. ಬಟ್ ಈ ಫೋಟೋ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡ್ತಕ್ಕಂಥದ್ದು ಸರಿಯಾದ ಪದ್ಧತಿ ಅಲ್ಲ.